ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಫ್ರೆಂಡ್ಸ್ ಆ್ಯಂಡ್ ಕಸಿನ್ಸ್ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಳ್ಳಿಕ್ಕೆ ಅಂತೇಳಿ ಒಂದು ಬ್ಯೂಟಿಫುಲ್ ಆದ ರೆಸಾರ್ಟ್ಗೆ ಬಂದಿದ್ದೇವೆ. ಅದುವೇ ಸನ್ಸೆಟ್ ಬೀಚ್ ಹೌಸ್. ಬನ್ನಿ ಒಳಗೆ ಹೋಗೋಣ. ಓಕೆ ನೋಡಿ, ಇದು ಏಡಿ ಹಿಡಿಯೋ ಇವಾಗ ನಾನು ರೆಸಾರ್ಟ್ ಒಳಗೆ ಹೋಗ್ತಿದ್ದೇನೆ. ಬನ್ನಿ, ಎಷ್ಟು ರೂಮ್ ಇದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡೋಣ. ಇಲ್ಲಿ ಒಂದು ರೂಮ್ ಇದೆ. AC ಫ್ಯಾನ್ ಎಲ್ಲ ಕೂಡ ಉಂಟು. ಹಾಗೆ ಇಲ್ಲಿಂದ ನೋಡಿ ಬೀಚ್ ಕೂಡ ನೋಡ್ಬೋದು. ಹಾಗೆ ಇನ್ನೊಂದು ರೂಮ್ ಇದೆ, ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ಕೂಡ ಹೊರಗಿಂದ ವಿಂಡೋ ಉಂಟು. ಇಲ್ಲಿ ನಮ್ಮದು ವೆಹಿಕಲ್ಸ್ ಎಲ್ಲ ನಿಂತಿದೆ. ಸೊ ನೆಕ್ಸ್ಟ್ ಇನ್ನು ಮೇಲೆ ಸ್ಟೆಪ್ಸ್ ಉಂಟು. ಇಲ್ಲಿ ಫ್ರಿಡ್ಜ್ ಇದೆ, ನಿಮ್ಗೆ ಏನಾದ್ರು ಐಟಮ್ಸ್ ಬೇಕಿದ್ರೆ ಇಡ್ಬೋದು. ಹಾಗೆ ಇಲ್ಲಿ ವಾಶ್ ಬೇಸಿನ್ ಇದೆ. ಇಲ್ಲಿಂದ ಸ್ಟಾರ್ಟ್ ನೋಡಿ, ಫುಲ್ ಮಾಡಿ ಅದಕ್ಕೆ ಬನ್ನಿ. ಹೀಗಿದೆ, ಟಿವಿ ಕೂಡ ಇದೆ. ಹಾಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಸೋಫಾ ಸೆಟ್. ನೆಕ್ಸ್ಟ್ ಕಿಚನ್ ಬೇಕಾ? ಬನ್ನಿ, ಇಲ್ಲಿ ಕಿಚನ್ ಇದೆ. ಇಲ್ಲಿ ಹೊರಗಡೆ ಬಾಲ್ಕನಿಗೆ ಒಂದು ಚೆನ್ನಾಗಿರುವಂತಹ ಒಂದು ಜೋಕಾಲಿ. ಇಲ್ಲಿ ಮಲಗಿದ್ರೆ ಹಾಗೆ ಒಳ್ಳೆ ನಿದ್ರೆ ಬರ್ತದೆ. ಈಗ ನಾವೆಲ್ಲ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಆಟ ಹೌಸಿ ನೋಡೋಣ ಹೇಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ನನ್ನದು ಇಲ್ಲಿ ರೆಡಿ ಎಲ್ಲರೂ? ಕುತ್ಕೊಂಡು ಈಗ ಅಂತ್ಯಾಕ್ಷರಿ ಆಡ್ಲಿಕ್ಕೆ ರೆಡಿ ಆಗಿದ್ದೇವೆ. ನೋಡಿ, ಎಲ್ಲರೂ ಕುತ್ಕೊಂಡಿದ್ದಾರೆ. ಓಕೆ, ಅಂತ್ಯಾಕ್ಷರಿಗೆ ಬ್ಯಾಂಡ್ ರೆಡಿ ಇದೆ. ಬಾಯ್ಸ್ ವರ್ಸಸ್ ಗರ್ಲ್ಸ್. ಓಕೆ, ಸೂಜಿ ಮಲ್ಲಿ ಕಣ್ಣವರ. ಈಗ ನಮ್ಗೆ ಸಿಕ್ಕ ಅಕ್ಷರ ಳ ಳ ಳ. ಇವಾಗ ರಾತ್ರಿ 12 ಗಂಟೆ ಆಯಿತು. ಇಲ್ಲಿ ಹತ್ತಿರದಲ್ಲಿ ಕನ್ವತೀರ್ಥ ಬೀಚ್ ಇದೆ. ನಾವಲ್ಲಿ ಈಗ ಏಡಿ ಹಿಡಿಲಿಕ್ಕೆ ಅಂತೇಳಿ ಹೋಗ್ತಿದ್ದೇವೆ. ಸ್ವಲ್ಪ ಲೈಟ್ ಇಲ್ಲ ಇಲ್ಲಿ ನೋಡಿ. ಸನ್ಸೆಟ್ ಬೀಚ್ ಹೌಸ್ ನೈಟ್ ವ್ಯೂ. ನಾವು ಏಡಿ ಹಿಡಿಲಿಕ್ಕೆ ಅಂತೇಳಿ ಬಂದ್ವಿ ಬೀಚ್ ಹತ್ತಿರ. ಬರುವಾಗವೇ ನಮಗೆ ಇಲ್ಲಿ ದಾರಿಯಲ್ಲೇ ಒಂದು ಏಡಿ ಸಿಕ್ಕಿತು. ಏಡಿ ಹಿಡಿದವರು ನಮ್ಮ ಪ್ರೀತಿಶ್ ಅವರು. ನೋಡಿ, ಲೈಟ್ ಇವರು ಆಗ್ತಾ ಇದ್ದಾರೆ ನನಗೆ ವ್ಲಾಗಿಗೆ. ಇದು ಫೋಟೋಶೂಟ್ ಲೈಟ್. ಇವತ್ತು ತಂದ ರೀಸನ್ ಏನಂತ ಹೇಳಿದರೆ ಏಡಿ ಹಿಡಿಲಿಕ್ಕೆ. ಈಗ ಅವರು ಜಸ್ಟ್ ನನಗೆ ತೋರಿಸಿದ್ರು, ಆಯಿತು, ಲೈಟ್ ಹೋಯ್ತು. ಓಡಿ ಬಂದು ಇನ್ನೊಂದು ಏಡಿ ಸಿಕ್ಕಿದ್ದು. ಓಕೆ ನೋಡಿ, ಇದು ಏಡಿ ಹಿಡಿಯೋ ಪ್ರೋಸೆಸ್. ನಾನು ಫಾಲೋ ಮಾಡಿ ಹೋಗ್ತಿದ್ದೆ. ನಾನು ಫಸ್ಟ್ ಟೈಮ್ ಏಡಿ ಹಿಡಿಲಿಕ್ಕೆ ಬಂದಿದ್ದು. ಏಡಿ ಹಿಡಿಯೋ
ನಡೆಯುವ ಪ್ರೋಸೆಸ್ ನೋಡಿ ನನಗೆ ಅಂತೂ ಆಶ್ಚರ್ಯವಾಯಿತು. ಯಾಕೆ ಅಂದರೆ ಅದು ಒಂದು ಓಡುವ ಸೀನ್ ನೋಡಬೇಕು ನೀವು. ನಾವೀಗ ಏಡಿಯನ್ನು ಹಿಡಿದು ಬಂದ್ವಿ. ಎಷ್ಟು ಸಿಕ್ಕಿತು ಪ್ರೀತೇಶ್ ಅವರೇ? 9 ಏಡಿ ಸಿಕ್ಕಿತಂತೆ. ಒಂದು ಸಾರಿಗೆ ಸಾಕು. ಆಯಿತು, ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ನಾವು ನೈಟ್ ಇಲ್ಲೇ ಸ್ಟೇ ಆದ್ವಿ. ಈಗ ಬೆಳಗ್ಗೆ ಎಲ್ಲರೂ ಎದ್ವಿ, ರಾತ್ರಿ ಹೋಗಿ ಏಡಿ ಎಲ್ಲ ಹಿಡಿದು ಬಂದಾಯಿತು. ಬನ್ನಿ, ನಾವು ಮೇಲೆ ಹೋಗಲಿಲ್ಲ ನಿನ್ನೆ, ಹಾಗಾಗಿ ಈಗ ಹೋಗ್ತೇವೆ. ಒಳ್ಳೆ ನಿದ್ರೆ ಬಂದಾಯ್ತಾ, ಖುಷಿ ಆಯಿತು. ಇಲ್ಲಿ ಫುಲ್ ಎ ಸಿ ಅಲ್ಲ, ಚಳಿ ಚಳಿ ಆಗ್ತಿತ್ತು. ಇದೊಂದು ಮೇಲಿನ ವ್ಯೂ. ಸೂಪರ್. ಇಲ್ಲಿಂದ ಬಂದರೆ ಇಲ್ಲಿ ಒಂದು ಪೂಲ್ ಉಂಟು. ಆ ಪೂಲ್ಗೆ ಹೀಗೆ ಹೋಗಿ ಸ್ಟೆಪ್ಸ್ ಇದೆ, ನಂತರ ಇಲ್ಲಿ ಆಡಲಿಕ್ಕೆ. ಇದು ಮಿನಿ ಪೂಲ್. ಆಮೇಲೆ ಇಲ್ಲಿಂದ ನೋಡಿ ಬೀಚ್ ವ್ಯೂ ಎಷ್ಟು ಸೂಪರ್ ಆಗಿ ಕಾಣುತ್ತೆ. ವಾವ್, ಇದೆಲ್ಲ ನೋಡೋಕ್ಕೆ ಒಂದು ಅದೃಷ್ಟ. ಇದು ಯಾವಾಗ ಕೂಡ ಸಿಗಲ್ಲ ಹೇಳ್ಬೇಕಂದ್ರೆ. ಮತ್ತು ಹೀಗೆ ಬಂದಾದಮೇಲೆ ಇಲ್ಲಿ ಪೂಲಲ್ಲಿ ಆಡ್ತೀವಲ್ವಾ, ಆಡಿ ಆದಮೇಲೆ ನಿಮಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಚೆಂದ ಮಾಡಿ ಮಲ್ಕೋಬೋದು. ಹೀಗೆ ಎಷ್ಟು ಖುಷಿ ಆಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಇಲ್ಲಿ ಮಲಗೋದು, ಅಲ್ಲಿ ಬೀಚ್ ನೋಡೋದು. ಹಾಗೆ ಒಂದು ಕೈಯಲ್ಲಿ ಜ್ಯೂಸ್ ಅಥವಾ ತಿಂಡಿ ಏನಾದರೂ ಇದ್ದರೆ ತಿಂತಾ ಕೂತ್ಕೊಳ್ಬೋದು. ನೋಡಿದ್ರಾ, ಇಷ್ಟ ಆಯಿತು. ಇವಾಗ ನಾವು ಪೂಲಿಗೆ ಹೋಗ್ತೇವೆ. ಅಲ್ಲಿ ಒಂದು ಹೋಟೆಲ್ ಇದೆ ಪೂಲ್ ಹತ್ತಿರವೇ. ಅಲ್ಲಿ ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡಿ, ಇವರದ್ದೇ ಬ್ರೇಕ್ಫಾಸ್ಟ್ ಮಾಡಿ ಈಗ ಅಲ್ಲಿ ಹೋಗಿ ಪೂಲಿಗೆ ಆಟಾಡ್ಲಿಕ್ಕೆ ಹೋಗ್ತೇವೆ. ಓಕೆ, ಬನ್ನಿ. ಇಲ್ಲಿ ಬಾಲ್ಕನಿ ಇದೆ. ಎಷ್ಟು ಚೆನ್ನಾಗಿದೆ ಬಾಲ್ಕನಿ. ಇಲ್ಲಿ ಚೆನ್ನಾಗಿ ಕುತ್ಕೊಳ್ಳೋಕ್ಕೆ ಜೋಕಾಲಿ ಇದೆ ನೋಡಿ. ಕುತ್ಕೊಂಡ್ರೆ ಒಳ್ಳೆ ನಿದ್ರೆ ಬರುತ್ತೆ ಆಯಿತಾ. ಇದು ಜೋಕಾಲಿ ಆದಮೇಲೆ ನಿಮಗೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಬಂದರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡೋಕ್ಕೆ ತುಂಬ ಚೇರ್ಸ್ ಇದೆ. ಹಾಗೆ ತುಂಬ ಪ್ಲೇಸ್ ಇದೆ. ನೀವು ಒಂದು ವೇಳೆ ಕಪ್ಪಲ್ ಅಥವಾ ಕಸಿನ್ಸ್ ಎಲ್ಲ ಬಂದು ಇಲ್ಲಿ ಕುತ್ಕೊಂಡು ನಿಮಗೆ ಮಾತಾಡ್ಬೋದು, ಡ್ರಿಂಕ್ಸ್ ಮಾಡ್ಬೋದು, ಜ್ಯೂಸ್ ಕುಡಿಬೋದು. ಹಾಗೆ ಇಲ್ಲಿ ಕುತ್ಕೊಂಡು ಬೀಚ್ ವ್ಯೂ ಕೂಡ ತಗೊಳ್ಬೋದು. ಈವ್ನಿಂಗ್ ಟೈಮಲ್ಲಿ ಒಳ್ಳೆ ಗಾಳಿ ಬರುತ್ತೆ. ಹಾಗೆ ಇಲ್ಲಿ ಕುತ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಇಷ್ಟ ಆಯಿತಾ? ಆದಮೇಲೆ ಇಲ್ಲಿ ನೋಡಿ, ನೀವೊಂದು ವೇಳೆ ಇಬ್ಬರೇ ಏನಾದರೂ ಬಂದಿದ್ದರೆ ಇಲ್ಲಿ ನಿಮಗೆ ಕುತ್ಕೊಂಡು ಜ್ಯೂಸ್ ಕೂಡ ಕುಡಿಬೋದು. ಹಾಗೆ ಇಲ್ಲಿ ಹೀಗೆ ಕುತ್ಕೊಂಡು ಫೋಟೋಗೆ ಪೋಸ್ ಕೂಡ ಕೊಡ್ಬೋದು. ಸೊ ಬೆಸ್ಟ್. ಹಾಗೆ ತುಂಬ ಖುಷಿಯಾಗುತ್ತೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಇವಾಗ ನಾವು ಪೂಲ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಒಂದು 5 ಮಿನಿಟ್ಸ್ ಇದೆ. ಎಲ್ಲ ರೆಡಿಯಾಗಿದ್ದಾರೆ. ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ನೋಡಿ. ಪಂಗೆ ಸರ್, ಹೇಗಿತ್ತು ಬ್ರೇಕ್ಫಾಸ್ಟ್? ಬ್ರೇಕ್ಫಾಸ್ಟ್ ನನ್ನೆಲ್ಲ ಬೋರ್ಡು. ಬನ್ನಿ 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 ಬನ್ನಿ. ಈಗ ನಾವು ಆಟಾಡ್ಲಿಕ್ಕೆ ರೆಡಿ ಆಗಿದ್ದೇವೆ. ಬನ್ನಿ 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 ಬನ್ನಿ. ನೋಡಿ, ಇದೇ ಸ್ವಿಮ್ಮಿಂಗ್ ಪೂಲ್. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ನಾವೀಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡ್ತಿದ್ದೇವೆ. ಎಲ್ಲರೂ ಜಾಲಿ ಮಾಡ್ತಿದ್ದೇವೆ. ಆಡಿ ಆಡಿ. रास्ते से हटो, जल्दी वहाँ से हटो। ಆಯಿತು, ಪೂಲಲ್ಲಿ ಆಟಾಡಿ ಸುಸ್ತಾಯಿತು. ಒಂದು
2 ರಿಂದ 3 ಗಂಟೆ ಆಟ ಆಡಿದ್ವಿ. ಟಯರ್ಡ್ ಆಗ್ತಾ ಉಂಟು. ಇವಾಗ ನಾವು ಊಟ ಮಾಡಲಿಕ್ಕೆ ಅಂತೇಳಿ ತಲಪಾಡಿಯಲ್ಲಿ ಹೊಸದಾಗಿ ಓಪನ್ ಆಗಿರುವ ರಾಯಲ್ ಡಿನ್ನರ್ ಪಾಯಿಂಟ್ಗೆ ಬಂದಿದ್ದೇವೆ. ಇಲ್ಲಿ ವೆಜ್ ಮತ್ತು ನಾನ್ ವೆಜ್ 2 ಕೂಡ ಇದೆ. ಏನೇನು ಊಟ ಮಾಡೋದು ನೋಡಬೇಕೀಗ ಹೋಗಿ. ನಾವು ವೆಜ್ ಥಾಲಿ ಮತ್ತು ನಾನ್ ವೆಜ್ ಫಿಶ್ ಥಾಲಿ ಹಾಗೂ ಮಂಡಿಯನ್ನು ತೆಕ್ಕೊಂಡ್ವಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಬನ್ನಿ, ಇದು ಹೊಸದಾಗಿ ಓಪನ್ ಆದದ್ದು. ಬಾಯ್ ಬಾಯ್ ಸನ್ಸೆಟ್ ಬೀಚ್ ಹೌಸ್. ಆಯಿತು, ಈಗ ಹೊರಡುವ ಸಮಯ. ಬೇಸರ ಆಗ್ತಾ ಉಂಟು. ತುಂಬ ಖುಷಿಯಾಯಿತು, ಇಲ್ಲಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಸುಸ್ತಾಯಿತು ನೀರಲ್ಲಿ ಆಟಾಡಿ. ಒಂದು ದಿನ ಹೇಗೆ ಹೋಯ್ತಂತ ಗೊತ್ತಾಗಲಿಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.